ಆತ್ಮೀಯರೇ, ಒಂದು ಉತ್ತಮವಾದ ರಸ್ತೆ ಹೇಗಿರಬೇಕು ಅನ್ನೋದಕ್ಕೆ ಈ ರಸ್ತೆ ಉದಾಹರಣೆ. ಹುಳಿಯಾರ್‌ನಿಂದ ಹಿರಿಯೂರಿಗೆ ಸಾಗುವ ರಾಜ್ಯ ಹೆದ್ದಾರಿ 150 ಎ ಅದರ ಒಂದು ರಸ್ತೆ ಇದು. ಇಲ್ಲಿ ಕಂಟಿನ್ಯೂಯಸ್ ವೈಟ್ ಲೈನ್ ನಮಗೆ ಹೇಳ್ತಾ ಇದೆ, ಎದುರುಗಡೆ ಹೋಗ್ತಾ ಇರ್ತಕ್ಕಂಥ ವಾಹನವನ್ನು ಓವರ್‌ಟೇಕ್ ಮಾಡಬೇಡಿ. ಮುಂದೆ ತಿರುವಿದೆ ಅಥವಾ ಒಂದು ಬ್ರಿಡ್ಜ್ ಬರುತ್ತೆ ಅಂತ. ಈಗ ಒಂದು ಬ್ರೋಕನ್ ಲೈನ್ ಬರುತ್ತೆ. ಬ್ರೋಕನ್ ಲೈನ್ ಬಂದಾಗ ಎದುರುಗಡೆ ಯಾವುದು ವೆಹಿಕಲ್ ಬರ್ತಾ ಇರೋದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಜಾಗರೂಕತೆಯಿಂದ ಓವರ್‌ಟೇಕ್ ಮಾಡಬೇಕು. ಎದುರುಗಡೆ ವೆಹಿಕಲ್ ಬರ್ತಾ ಇದ್ರೆ ಯಾವುದೇ ಕಾರಣಕ್ಕೂ ನಾವು ಓವರ್‌ಟೇಕನ್ನ ಮಾಡಬಾರ್ದು. ಕಂಟಿನ್ಯೂಯಸ್ ವೈಟ್ ಲೈನ್‌ಗಳು ಯಾವಾಗಲೂ ಒಂದು ತಿರುವಿನಲ್ಲಿ ಅಥವಾ ಒಂದು ಈ ಥರ ಬ್ರಿಡ್ಜ್ ಬಂದಾಗ ಬರುತ್ತೆ. ಈಗ ನೋಡಿ, ಎದುರುಗಡೆ ಒಂದು ವಾಹನ ಹೋಗ್ತಾ ಇದೆ. ಸರಿಯಾಗಿ ಗಮನಿಸಿ. ಅದರ ಹತ್ತಿರ ಹೋಗುವಾಗ ಆ ಎದುರುಗಡೆ ಹೋಗ್ತಾ ಇರ್ತಕ್ಕಂಥ ಲಾರಿ ಎಡಬದಿಯಲ್ಲಿ ನಿಂತಿರ್ತಕ್ಕಂಥ ಒಂದು ವಾಹನವನ್ನು ಸಾಗ ಹಾಕ್ಲಿಕ್ಕೆ ಬ್ರೋಕನ್ ವೈಟ್ ಲೈನ್ ಅನ್ನ ದಾಟ್ತಾ ಇದ್ದಾನೆ. ಯಾಕೆಂದ್ರೆ ಅಲ್ಲಿ ಎದುರುಗಡೆ ಯಾವುದು ವೆಹಿಕಲ್ ಬರ್ತಾ ಇಲ್ಲ. ಮುಂದೆ ಒಂದು ತಿರುವಿದೆ. ಆ ತಿರುವಿನಿಂದ ಮತ್ತೆ ಕಂಟಿನ್ಯೂಯಸ್ ವೈಟ್ ಲೈನ್ ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಎದುರುಗಡೆ ಹೋಗ್ತಾ ಇರ್ತಕ್ಕಂಥ ವಾಹನವನ್ನ ಓವರ್‌ಟೇಕ್ ಮಾಡಬಾರದು. ಹೀಗೆ ಸಾಗ್ತಾ ಇರ್ಬೇಕಾದ್ರೆ ನಮ್ಮ ಹಿಂದೆ 2 ವಾಹನಗಳು ಬರ್ತಾ ಇವೆ. ಈಗ ಬ್ರೋಕನ್ ವೈಟ್ ಲೈನ್ ಬಂತು. ನಾವಿನ್ನೂ ಸಾಗಿಯೇ ಇಲ್ಲ. ಎದುರುಗಡೆ ಬರ್ತಾ ಇರ್ತಕ್ಕಂಥ ವಾಹನವನ್ನು ಲೆಕ್ಕಿಸದೆ ಅವನು ಓವರ್‌ಟೇಕ್ ಮಾಡಿಕ್ಕೆ ಹೋಗಿದ್ದು ತಪ್ಪು. ಅಷ್ಟು ಮಾತ್ರವಲ್ಲ, ನಮ್ಮನ್ನು ಮೀರಿಸಿ ಇನ್ನೊಂದು ವೆಹಿಕಲ್ ನಮ್ಮನ್ನ ಓವರ್‌ಟೇಕ್ ಮಾಡ್ಕೊಂಡು ಈಗ ಹೋಗುತ್ತೆ. ಈ ರೀತಿಯಾದ ಆತುರವಾದ ಚಾಲನೆಯನ್ನ ಮಾಡಬಾರ್ದು. ಈ ಬ್ರೋಕನ್ ವೈಟ್ ಲೈನ್‌ಗಳು ನಮಗೆ ಓವರ್‌ಟೇಕ್ ಮಾಡ್ಲಿಕ್ಕೆ ಅನುಮತಿಯನ್ನ ಕೊಡುತ್ತವೆ. ಯಾವಾಗ? ಎದುರುಗಡೆ ವಾಹನಗಳು ಬರ್ತಾ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ. ಮುಂದೆ ನೋಡಿ, ಒಂದು ವಾಹನ ಜಿಗ್‌ಜಾಗ್ ಲೈನ್ ಅನ್ನ ಹೊಂದಿದೆ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು ಮತ್ತು ತುಂಬಾ ವೇಗವಾಗಿ ಹೋಗಬಾರ್ದು ಅಂತಕ್ಕಂಥ ಸೂಚನೆಯನ್ನ ಕೊಡುತ್ತೆ. ಈ ರೋಡ್ ಮಾರ್ಕಿಂಗ್‌ಗಳು ನಮ್ಮ ಲೈಫ್ ಲೈನ್‌ಗಳು. ಇವುಗಳನ್ನ ಪಾಲಿಸಬೇಕು ನಾವು. ಆಗ ಮಾತ್ರ ನಮ್ಮ ಸುರಕ್ಷತೆ ಸಾಧ್ಯವಾಗುತ್ತೆ.